ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಉಪಚುನಾವಣೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೈಯನ್ನ ಕೊಟ್ಟಿದ್ದಾರೆ. ಈಗ ಸಮರ್ಥ ಅನ್ನೋ ಕಾಂಗ್ರೆಸ್ ಅಭ್ಯರ್ಥಿ ಅಸಮರ್ಥ ಅನ್ನೋದನ್ನ ತೋರಿಸೋದಕ್ಕೆ ಸುರ್ಜೇವಾಲಾ ಕೂಡ ಕೈಯನ್ನ ಜೋಡಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಹುಚ್ಚರ ಸಂತೆಯಲ್ಲಿ ಎಲುಬಿಲ್ಲದ ನಾಲಿಗೆಯಲ್ಲೇ ಹುಚ್ಚರ ನಾಯಕ ನಾನೇ ನಾನೇ ಅನ್ನೋದನ್ನ ತೋರಿಸಿಕೊಳ್ಳೋ ಪ್ರದೀಪ್ ಈಶ್ವರ್ ಮುಂದಿನ ಅಹಿಂದ ನಾಯಕ ಆಗಿ ಮುಖ್ಯಮಂತ್ರಿ ಆಗೋ ಕನಸನ್ನ ಇಟ್ಕೊಂಡಿದ್ದಾರೆ. ಇದು ದಾವಣಗೆರೆಯಲ್ಲಿ ಯಾವುದೇ ಅಹಿಂದ ನಾಯಕರು ಇರಲಿಲ್ವಾ, ಅಥವಾ ಇದೆಲ್ಲವನ್ನ ಕಾಂಗ್ರೆಸ್ ಪಕ್ಷವೇ ಸಮರ್ಥವರನ್ನ ಸೋಲಿಸೋಕೆ ಮಾಡ್ತಾ ಇದೆಯಾ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ಒಂದು ಕಡೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟ ಹಾಗೂ ಆಗಬೇಕು, ಇನ್ನೊಂದು ಕಡೆ ಅವರನ್ನ ಸೋಲಿಸಿ ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಅನ್ನು ಕೊಡ್ತೀವಿ ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಶಾಮನೂರು ಕುಟುಂಬದ ಜೊತೆ ಆಟ ಆಡ್ತಾ ಇರೋದು ಯಾಕೆ? ದಾವಣಗೆರೆಯಲ್ಲಿ ಅಹಿಂದ ನಾಯಕರಿದ್ರು ಡೈಲಾಗ್ ಕಿಂಗ್ ಪ್ರದೀಪ್ ಬೊಗಳೆ ಈಶ್ವರ್ ಅಲ್ಲಿಗೆ ಹೋಗಿದ್ಯಾಕೆ? ಅದು ಬಿಜೆಪಿಗೆ ಯಾವ ರೀತಿ ವರ ಆಗ್ತಾ ಇದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯಲ್ಲಿ ದಿನಕ್ಕೊಂದು ನಾಟಕ, ದಿನಕ್ಕೊಂದು ಡ್ರಾಮಾ, ದಿನಕ್ಕೊಂದು ಹೊಸ ವಿಷಯಗಳು ನೋಡೋದಕ್ಕೆ ಕೇಳೋದಕ್ಕೆ ಸಿಗ್ತಾನೆ ಇವೆ. ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲಿ ಸಾದಿಕ್ ಪೈಲ್ವಾನ್ ಅಖಾಡವನ್ನ ಬದಲಿಸಿ ನಾನು ಮುಸ್ಲಿಮರ ನಾಯಕ ಆಗಿರೋದಕ್ಕಿಂತ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತೀನಿ ಅನ್ನೋದನ್ನ ಹೇಳಿದ್ರು. ಅಲ್ಲಿಯವರೆಗೂ ಸಾದಿಕ್ ಪರ ಇದ್ದ ಮುಸ್ಲಿಮರು ಇದ್ದಕ್ಕಿದ್ದ ಹಾಗೆ SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರ ಬೆನ್ನಿಗೆ ನಿಂತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ CM ಇಬ್ರಾಹಿಂ ಮತ್ತೊಬ್ಬ ಮುಸ್ಲಿಂ ಅಭ್ಯರ್ಥಿಯ ಪರ ಪ್ರಚಾರವನ್ನ ಮಾಡೋಕೆ ನಿಂತಿದ್ದಾರೆ. ಅದರಲ್ಲೂ ಅವರು ಹೇಳ್ತಾ ಇರೋದು, ನಾವು ಪ್ರಚಾರ ಮಾಡೋಕೆ ಬಂದಿರೋ ಅಭ್ಯರ್ಥಿಗೆ ಮತವನ್ನ ಹಾಕಬೇಕು ಅಂತ ಏನಿಲ್ಲ, ಆದ್ರೆ ನಮಗೆ ಮೋಸ ಮಾಡ್ತಾ ಇರೋ ಕಾಂಗ್ರೆಸ್ ಪಕ್ಷವನ್ನ ಈ ಬಾರಿ ಸೋಲಿಸಿ ನಮ್ಮ ಸಮುದಾಯಕ್ಕೆ ತಿಳಿಸೋಕೆ ಬಂದಿದ್ದೀನಿ. ಇಲ್ಲಿಯವರೆಗೂ ಬಿಜೆಪಿಯನ್ನ ತೋರಿಸಿ ಅವರೇನೋ ಮಾಡಬಾರದ್ದು ಮಾಡ್ತಾರೆ ಅನ್ನೋ ಗುಮ್ಮ ತೋರಿಸಿ ಭಯಪಡಿಸ್ತಾ ಇದ್ರು. ಈಗಾಗಲೇ ಮೋದಿ ಪ್ರಧಾನಿಯಾಗಿ 11 ವರ್ಷ ಆಯ್ತು. ಯಡಿಯೂರಪ್ಪ ಕೂಡ ಮುಖ್ಯಮಂತ್ರಿಯಾಗಿದ್ರು. ಮುಸ್ಲಿಮರಿಗೆ ಏನೂ ಮಾಡಲಿಲ್ಲ, ಏನೂ ಆಗ್ಲೂ ಇಲ್ಲ ಅನ್ನೋದನ್ನ ಮಾಧ್ಯಮಗಳ ಮುಂದೆಯೇ ಹೇಳಿದ್ರು. ಅಲ್ಲಿಗೆ ಅವರೊಬ್ಬ ಸಮುದಾಯದ ನಾಯಕರಾಗಿ ಇಡೀ ಎಲ್ಲ ಸಮುದಾಯಗಳಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕಬೇಡಿ ಅನ್ನೋದನ್ನ ಹೇಳ್ತೀನಿ. ಯಾಕಂದ್ರೆ ಈ ಸಿದ್ದರಾಮಯ್ಯ ಇದ್ದಾರಲ್ಲ, ಇವರು ಯಾವ ಸೀಮೆಯ ಅಹಿಂದ ನಾಯಕ? ದಲಿತರಲ್ಲೇ 2 ಬಣ ಮಾಡಿ ಎಡ ಮತ್ತು ಬಲ ಅಂತ ಮಾಡ್ಕೊಂಡ್ರು. ಅವರನ್ನೇ ಹೊಡೆದು ಹಾಕಿದ್ರು. ಅವರನ್ನ ಒಟ್ಟಿಗೆ ಕರೆದುಕೊಂಡು ಹೋಗಬಹುದಿತ್ತು. ಯಾವುದೇ ಜಾತಿಯನ್ನೇ ಆದ್ರೂ 2 ಭಾಗ ಮಾಡಿರೋದೇ ಈ ಸಿದ್ದರಾಮಯ್ಯ. ಮುಸ್ಲಿಮರ ಹತ್ರ ದುಡ್ಡಿಲ್ಲ ನಿಜ, ಆದ್ರೆ ಬಲ ಇದೆ ಅನ್ನೋದನ್ನ ತೋರಿಸ್ತೀವಿ ಅಂತಿದ್ರೆ ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಹೋಗಿ ಬಿಜೆಪಿ ಕಚೇರಿಯ ಮುಂದೆ ಡ್ರಾಮಾ ಮಾಡಿದ್ದು, ಅಲ್ಲಿ ಕಾರ್ ಮೇಲೆ ನಿಂತು ನಾನು ಗಂಡಸು ನೋಡಿ ದಾವಣಗೆರೆ ಬಂದಿದ್ದೀನಿ ಅಂದ್ರು. ಅದಕ್ಕೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಚಪ್ಪಲೆ ಮತ್ತು ಪೊರಕೆಯನ್ನ ತೋರಿಸಿ ಪ್ರತಿಭಟನೆಯನ್ನ ಮಾಡಿ ಅವನೊಬ್ಬ ಕಪ್ಪೇರಾಯ ಅನ್ನೋ ನಾಮಕರಣವನ್ನು ಮಾಡಿದ್ದಾಯ್ತು. ಅದು ದೊಡ್ಡ ವಿಚಾರ ಆಯಿತು. ಅದನ್ನು SS ಮಲ್ಲಿಕಾರ್ಜುನ್ ಕೂಡ ಖಂಡಿಸಿ ಪ್ರದೀಪ್ ಈಶ್ವರ್ ಮಾತನಾಡಿದ್ದು ತಪ್ಪು ಮತ್ತು ಮಾಡಿದ್ದು ತಪ್ಪು ಅನ್ನೋದನ್ನ ಹೇಳಿದ್ರು. ಇಲ್ಲಿ ಎಲ್ಲರಿಗೂ ಬರ್ತಾ ಇರೋ ಅನುಮಾನ ಅಂದ್ರೆ ಈ ಪ್ರದೀಪ್ ಈಶ್ವರ್ ಕ್ಷೇತ್ರ ಚಿಕ್ಕಬಳ್ಳಾಪುರ, ದಾವಣಗೆರೆ ಅವರ ಕ್ಷೇತ್ರ ಅಲ್ಲ. ಅವರು ಸ್ಟಾರ್ ಪ್ರಚಾರಕ ಅಲ್ಲ. ಹೋಗ್ಲಿ, ಯಾವುದಾದ್ರೂ ಮತದಾರರು ಈ ಅಯೋಗ್ಯ ಶಾಸಕನ ಮಾತನ್ನ ಕೇಳ್ತಾರ ಅಂದ್ರೆ ಅದು ಕೂಡ ಇಲ್ಲ. ಎಲ್ಲೋ ಯಾಕ್ರಿ, ಅವರದ್ದೇ ಚಿಕ್ಕಬಳ್ಳಾಪುರದಲ್ಲಿ ಮತದಾರರು ಅವರ ಮಾತನ್ನ ಕೇಳಲ್ಲ. ಆದ್ರೂ ಇವರು ದಾವಣಗೆರೆಗೆ ಹೋಗಿ ನಾನು ಅಹಿಂದ ಪರವಾಗಿ ಇದ್ದೀನಿ, ನಾನೊಬ್ಬ ಅಹಿಂದ ನಾಯಕ ಅಂತ ಆಗಾಗ ಹೇಳ್ತಾನೆ ಇದ್ರು. ಇಲ್ಲಿ ಸ್ವಯಂ ಘೋಷಿತ ಅಹಿಂದ ನಾಯಕ ಹುಚ್ಚರ ಸಂತೆಯಲ್ಲಿ ಯಾವನೋ ತಲೆ ಕೆಟ್ಟವನು ಮಾತಾಡಿದ ಹಾಗೆ ಮಾಧ್ಯಮಗಳ ಮುಂದೆ ಶೋ ಕೊಡ್ತಾ ಇದ್ರೆ ಅದನ್ನ ತಡೆಯೋದಕ್ಕೂ ಯಾವುದೇ ಕಾಂಗ್ರೆಸ್ನ ನಾಯಕರು ಪ್ರಯತ್ನವನ್ನ ಮಾಡಲಿಲ್ಲ. ಅಥವಾ CM ಆಗ್ಲಿ DCM ಆಗ್ಲಿ ಅಲ್ಲಿ ನಿನಗೇನು ಕೆಲಸ ಮುಚ್ಕೊಂಡು ವಾಪಸ್ ಬಾ ಅಂತ ಹೇಳೋದಕ್ಕೂ ಹೋಗ್ಲಿಲ್ಲ. ಇಷ್ಟೆಲ್ಲ ದಾವಣಗೆರೆಯಲ್ಲಿ ಆಗ್ತಾ ಇದೆ ಸರಿ, ಆದ್ರೆ ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿದ್ದಾರೆ. ಈಗ ಅವರು ದಾವಣಗೆರೆಗೆ ಪ್ರಚಾರಕ್ಕೆ ಬೇಡ, ಅವರು ಕೇರಳದಲ್ಲೇ ಪ್ರಚಾರ ಮಾಡ್ತಾರೆ ಅನ್ನೋದನ್ನ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಅಲ್ಲಿಗೆ ಜಮೀರ್ ಅನ್ನೋ ಮಂತ್ರಿ ಮುಸ್ಲಿಮರನ್ನ ತಣ್ಣಗೆ ಮಾಡೋದಕ್ಕೆ ಬರಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರ ಪರವಾಗಿ ಪ್ರಚಾರಕ್ಕೆ ಕಾಂಗ್ರೆಸ್ಸಿನ ಯಾವುದೇ ಪ್ರಮುಖ ನಾಯಕರು ಬಂದಿಲ್ಲ, ಅಲ್ಲಿ ಕಾಣಿಸಿಕೊಂಡಿಲ್ಲ. ಈಗಾಗಲೇ DCM DK ಶಿವಕುಮಾರ್ ಅಸ್ಸಾಂ ಉಸ್ತುವಾರಿ ಆಗಿರೋದ್ರಿಂದ ಅವರು ಅಲ್ಲಿಗೆ ಹಾರಿದ್ದಾರೆ. CM ಸಿದ್ದರಾಮಯ್ಯ ಆದರೂ ಪ್ರಚಾರಕ್ಕೆ ಹೋಗ್ತಾರಾ ಅಂದ್ರೆ ಅಂತಹ ಯಾವುದೇ ಲಕ್ಷಣಗಳು ಇಲ್ಲಿಯವರೆಗೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಕಾರಣ ಅಂದ್ರೆ ಸಿದ್ದರಾಮಯ್ಯ ಅಹಿಂದ ಅಭ್ಯರ್ಥಿಗಳಿಗೆ
ಅವರಿಗೆ ಟಿಕೆಟ್ ಘೋಷಣೆ ಮಾಡಿ ಅನ್ನೋದನ್ನ ಕೇಳದೇ ಇರೋದಕ್ಕೂ ದೊಡ್ಡ ಕಾರಣ ಇದೆ. ಸಿದ್ದರಾಮಯ್ಯ ಅಹಿಂದ ಸಮಾವೇಶವನ್ನ ಇದೇ ದಾವಣಗೆರೆಯಲ್ಲಿ ನಡೆಸಿದ್ರು. ಅದು ನಡೆದದ್ದು ಇದೇ ಶಾಮನೂರು ಕುಟುಂಬದ ಜಾಗದಲ್ಲಿ. ಅದರ ಖರ್ಚು ವೆಚ್ಚಗಳನ್ನ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನ ಮಾಡಿಸಿದ್ದು ಎಸ್ ಮಲ್ಲಿಕಾರ್ಜುನ್. ಅದರಲ್ಲೂ ನಮ್ಮ ಸಿಎಂ ಹೇಳಿ ಕೇಳಿ ಕೇಳಬೇಕೆ, ಮಾಂಸಾಹಾರಿ ಪ್ರಿಯರು, ಅವರಿಗಾಗಿ ಮಾಂಸಾಹಾರಿ ಭೋಜನಗಳನ್ನ ತಯಾರಿ ಮಾಡಿಸಿದ್ರು. ಅದು ದೊಡ್ಡದಾದ ಪ್ರಚಾರವನ್ನು ಪಡ್ಕೊಂಡಿತ್ತು. ಒಬ್ಬ ಲಿಂಗಾಯತ ನಾಯಕ ಆದವರು ಮಾಂಸಾಹಾರವನ್ನು ಮಾಡಿಸಿದ್ದು ಸರಿನಾ ಅನ್ನೋ ಚರ್ಚೆಗಳು ನಡೆದಿದ್ವು. ಈಗ ಸಿದ್ದರಾಮಯ್ಯ ಅದೇ ಕಾರಣಕ್ಕೆ ಸಮರ್ಥ ಅವರಿಗೆ ಟಿಕೆಟ್ ಘೋಷಣೆ ಮಾಡಿ ಆ ಒಂದು ಕುಟುಂಬದ ಋಣವನ್ನು ತೀರಿಸಿದ್ದಾರೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇವೆ. ಇಲ್ಲಿ ಸಿದ್ದರಾಮಯ್ಯ ಅವರೇ ಪ್ರದೀಪ್ ಈಶ್ವರ್ ಅವರನ್ನ ದಾವಣಗೆರೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಪ್ರದೀಪ್ ಈಶ್ವರ್ ಮಾಡಿರೋ ಎಡವಟ್ಟಿಗೆ ಅಲ್ಲಿನ ಮತದಾರರು ಬಾಯಿಗೆ ಬಂದ ಹಾಗೆ ಉಗಿತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಮತ್ತು ಅಲ್ಲಿನ ಅಭ್ಯರ್ಥಿಯ ಮತಕ್ಕೂ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಯಂ ಘೋಷಿತ ಅಹಿಂದ ನಾಯಕ ಪ್ರದೀಪ್ ಈಶ್ವರ್ ಇಷ್ಟೆಲ್ಲ ಎಡವಟ್ಟು ಮಾಡ್ತಾ ಇದ್ರು. ಪಕ್ಷದ ಯಾವುದೇ ನಾಯಕ ಕೂಡ ಅವರಿಗೆ ಬುದ್ಧಿಯನ್ನ ಹೇಳೋ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಯಾವುದೇ ಅಹಿಂದ ನಾಯಕರು ಬೇಕು ಅಂದ್ರೂ ದಾವಣಗೆರೆಯಲ್ಲಿ ಬಹಳಷ್ಟು ಜನರು ಇದ್ದಾರೆ. ಆದ್ರೂ ಪ್ರದೀಪ್ ಈಶ್ವರ್ಗೆ ಅಲ್ಲೇನು ಕೆಲಸ? ಅಲ್ಲಿಗೆ ಅರ್ಥ ಇಷ್ಟೇ, ಸಿದ್ದರಾಮಯ್ಯ ಶಾಮನೂರು ಕುಟುಂಬವನ್ನು ಸೋಲಿಸೋಕೆ ಎಡವಟ್ಟು ಪ್ರದೀಪ್ ಈಶ್ವರ್ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾತುಗಳು ಈಗ ಹೊರಗಡೆ ಬರ್ತಾ ಇವೆ. ಇಲ್ಲಿ ಅವನ್ಯಾರೋ ಮಾತಾಡಿದ್ರೆ ಅದು ಹೇಗೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ ಸರ್ ಅಂದ್ರೆ, ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಬಿಜೆಪಿಗೆ ಸೇರ್ಪಡೆಯಾದ ನಂತರ ಅವರಂತೆಯೇ ಇನ್ನು ಕೆಲ ಹಿಂದ ಯುವಕರು ಮತ್ತು ನಾಯಕರು ಇದ್ರು. ಅಲ್ಲಿ ಯಾರು ಇಲ್ಲ ಅನ್ನೋ ಹಾಗೆ ಪ್ರದೀಪ್ ಅಲ್ಲಿಗೆ ಹೋಗಿದ್ದನ್ನ ನೋಡ್ತಾ ಇರೋ ಅಲ್ಲಿನ ಮತದಾರರು ನಮ್ಮ ಜಾತಿಯಲ್ಲಿ ಯಾವುದೇ ನಾಯಕರು ಇರಲಿಲ್ವಾ ಅನ್ನೋ ಯೋಚನೆ ಬರುತ್ತೆ. ಆಗ ಹಿಂದುಳಿದ ವರ್ಗಗಳ ಜಾತಿಯ ಎಲ್ಲರೂ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡ್ತಾರೆ. ಎಲ್ಲ ಜಾತಿಯವರು ಒಟ್ಟೊಟ್ಟಿಗೆ ಕಾಂಗ್ರೆಸ್ಗೆ ಹೊಡಿತಾರೆ. ಅದರಿಂದ ಆ ಮತಗಳು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಬೀಳುತ್ತವೆ. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ ಹಿಂದುಳಿದ ವರ್ಗದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಅಂತವರಿಗೆ ಟಿಕೆಟ್ ಸಿಕ್ಕಾಗ ಎಲ್ಲರೂ ಅಲ್ಲಿ ಮತವನ್ನ ಹಾಕೋ ಯೋಚನೆ ಮಾಡ್ತಾರೆ. ಈಗಾಗಲೇ ವಾಲ್ಮೀಕಿ ಸಮುದಾಯ ನಾವು ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿದ್ದೀವಿ ಅನ್ನೋ ಘೋಷಣೆಯನ್ನ ಮಾಡಿಕೊಂಡಿದೆ. ಇನ್ನು ಇಲ್ಲಿ ಎಲ್ಲವನ್ನ ಸರಿಯಾಗಿ ನೋಡಿದ್ರೆ ಒಂದು ಕಡೆ ಸಾದೇಕ ನಾಮಪತ್ರವನ್ನ ಹಿಂಪಡೆಯುವ ಸಮಯ ಮುಕ್ತಾಯ ಆಗೋವರೆಗೂ ಯಾರಿಗೂ ಸಿಗದೆ ಫೋನ್ ಸ್ವಿಚ್ ಆಫ್ ಕೂಡ ಮಾಡಿಕೊಂಡಿದ್ರು. ಅದೇ ಸಾದೇಕ ಸಂಜೆಯ ನಂತರ ಅರ್ಷದ್ ರಿಜ್ವಾನ್ ಮತ್ತು ಸಲೀಂ ಅಹಮದ್ ಅವರಿಗೆ ಸಿಕ್ಕಿದ್ರು. ಅವರನ್ನ ಭೇಟಿ ಮಾಡಿ ಮಾತಾಡಿ ಬೆಂಗಳೂರಿಗೆ ಬಂದಿದ್ರು. ಅಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆ ಮಾತಾಡಿ ನಾನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಪ್ರಚಾರ ಮಾಡ್ತೀನಿ ಅನ್ನೋದನ್ನ ಹೇಳಿಕೊಂಡಿದ್ರು. ಆದರೆ ಈಗಾಗಲೇ ಸಾದಿಕ್ ನಾಮಪತ್ರ ಸಲ್ಲಿಕೆ ಆಗಿದೆ. ಅಲ್ಲಿಗೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. ಅಲ್ಲಿ ಒಂದಷ್ಟು ಮತಗಳು ಅವರಿಗೂ ಹೋಗುತ್ತೆ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಬೇಡ ಅಂದವರು ಸಾದಿಕ್ಕು ಮತವನ್ನ ಚಲಾವಣೆ ಮಾಡ್ತಾರೆ. ಇದು ಕೂಡ ಜಮೀರ್ ಅವರ ಐಡಿಯಾ ಅನ್ನೋ ಮಾಹಿತಿಗಳು ಇತ್ತೀಚೆಗೆ ಹರಿದಾಡ್ತಾ ಇವೆ. ಯಾಕಂದ್ರೆ ಸಾದಿಕ್ ನಾನು ಕಾಂಗ್ರೆಸ್ ಪರ ಪ್ರಚಾರ ಮಾಡೋದಕ್ಕೆ ಒಪ್ಪಿಕೊಳ್ಳದೆ ಇದ್ದಿದ್ರೆ ಅವರನ್ನ 6 ವರ್ಷ ಪಕ್ಷದಿಂದ ಅಮಾನತು ಮಾಡೋಕೆ ಸಿದ್ಧತೆಯನ್ನ ಮಾಡಲಾಗಿತ್ತು. ಒಂದು ಕಡೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡದೇ ಇದ್ರೆ ಮುಂದಿನ ಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡು ಬೇಕಾದ್ರೆ ಕೊಡೋರಿಲ್ಲ. ಅದೇ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ರೆ ಒಂದು ನಯಾ ಪೈಸೆ ಬರಲ್ಲ. ಅದೇ ಕಾರಣಕ್ಕೆ ಇಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟ ಹಾಗೆ ಆಗಬೇಕು, ಅಲ್ಲಿ ಗೆಲ್ಲದ ಹಾಗೆ ನೋಡ್ಕೊಳ್ಬೇಕು. ಆಗ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಕೊಟ್ಟಿರೋ ಮಾತಿನ ಪ್ರಕಾರ ಟಿಕೆಟ್ ಅನ್ನು ಕೊಡಬಹುದು. ಇಲ್ಲ ಅಂದ್ರೆ ಈ ಒಂದು ವಿಚಾರ ಕಾಂಗ್ರೆಸ್ ಮುಸ್ಲಿಮರಿಗೆ ಮೋಸವನ್ನ ಮಾಡುತ್ತೆ ಅನ್ನೋ ಸಂದೇಶ ಇಡೀ ದೇಶಕ್ಕೆ ಹೋಗುತ್ತೆ. ಆಗ ದೇಶದಲ್ಲಿ ಎಲ್ಲ ಮುಸ್ಲಿಮರು ಏನು ಮಾಡ್ತಾರೆ ಅನ್ನೋದನ್ನ ಹೇಳಬೇಕಾಗಿಲ್ಲ. ಆಗ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾ ಇರೋ ಮುಸ್ಲಿಮರನ್ನ ಕಳೆದುಕೊಳ್ಬೇಕಾಗತ್ತೆ. ಅಲ್ಲಿಗೆ ಕಾಂಗ್ರೆಸ್ ಇನ್ನೊಂದಷ್ಟು ವರ್ಷಗಳ ಕಾಲ ಇರೋದ್ರ ಬದಲು ಇದ್ದಕ್ಕಿದ್ದ ಹಾಗೆ ಪಕ್ಷವೇ ನಾಪತ್ತೆಯಾಗಿ ಓಡಿ ಹೋಗಬೇಕಾಗತ್ತೆ. ಅದೇ ಕಾರಣಕ್ಕೆ ಯಾವುದೋ ಬೇರೆಯದ್ದೇ ಪ್ಲಾನ್ ಹೈಕಮಾಂಡ್ ಜೊತೆ ಸೇರಿ ಈ ರಾಜ್ಯದ ನಾಯಕರು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇದೊಂಥರ ಶಾಮನೂರು ಕುಟುಂಬಕ್ಕೆ ದೊಡ್ಡ ಶಾಕ್ ಕೊಟ್ಟ ಹಾಗೆ ಆಗ್ತಾ ಇದೆ. ಇದು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ವರದಾನ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ದಾವಣಗೆರೆ ದಕ್ಷಿಣ ಅನ್ನೋದು ಕಾಂಗ್ರೆಸ್ ಪಕ್ಷದ ಕೋಟೆ ಆಗಿತ್ತು. ಆದರೆ ಈ ಬಾರಿ ಅದು ಬದಲಾಗೋ ಲಕ್ಷಣಗಳು ಕಾಣಿಸ್ತಾ ಇವೆ. ಇಲ್ಲಿ ಸಮಬಲದ ಹೋರಾಟ ಇರೋದು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಮುಸ್ಲಿಮರು ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಬೇಡಿ ಅನ್ನೋ ಪ್ರಚಾರವನ್ನು ಮನೆ ಮನೆಗೆ ತೆರಳಿ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಮುಸ್ಲಿಮರು ಮತ್ತು ಅಹಿಂದ ಕಾರ್ಯಕರ್ತರು ಶಾಮನೂರು ಕುಟುಂಬದ ಜೊತೆಗೆ ಇದ್ದುಕೊಂಡೇ ದೊಡ್ಡ ಹೊಡೆತವನ್ನು ಕೊಡೋದಕ್ಕೆ ಕಾಯ್ತಾ ಇದ್ದಾರೆ. ಇಲ್ಲೂ ದುಡ್ಡಿದ್ರೆ ಎಲ್ಲವನ್ನ ಗೆದ್ದುಕೊಳ್ತೀನಿ ಎಂದುಕೊಂಡಿದ್ದವರಿಗೆ ದುಡ್ಡಿಂದಲೇ ಎಲ್ಲವೂ ಆಗಲ್ಲ ಅನ್ನೋದನ್ನ ಮತದಾರರು ತೋರಿಸ್ತಾರ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕು. ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಕಡೆಯಿಂದ
ಪ್ರತಿ ಓಟಿಗೆ 10,000 ಹಂಚಿಕೆ ಆದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅನ್ನೋದನ್ನು ಅಲ್ಲಿನ ಮತದಾರರೇ ಹೇಳ್ತಾ ಇದ್ದಾರೆ. ಈ ಹೈ ವೋಲ್ಟೇಜ್ ಉಪಚುನಾವಣೆಯದು ಏನಾಗುತ್ತೆ, ಇನ್ನು ಯಾವೆಲ್ಲ ನಾಟಕಗಳು, ಅದು ಯಾವೆಲ್ಲ ಡ್ರಾಮಾಗಳು, ಅದು ಯಾವೆಲ್ಲ ವಿಚಾರಗಳು ಹೊರಗೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ, ಶಾಮನೂರು ಕುಟುಂಬವನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು DK ಸೇರಿ ಗುಂಡಿಗೆ ತಳ್ಳಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.